ಮೆಡಿಕಲ್ ಡೆಂಟಲ್ ಆಯುಷ್ ಕೌನ್ಸಿಲಿಂಗ್ ನಾವು ಶುರು ಮಾಡಿಲ್ಲ, ಅಂದ್ರೆ ಪ್ರತಿ ವರ್ಷದಂತೆ ಕೌನ್ಸಿಲಿಂಗ್ ಜೊತೆ ಸೀಟನ್ನ ಹಾಕಿಲ್ಲ. ಕೆಲವು ಫಾರ್ಮಸಿ ಕೋರ್ಸ್ಗಳು ಸಹ ನಾವು ಸೀಟ್ ಮ್ಯಾಟ್ರಿಕ್ಸ್ ಬರಲಿಲ್ಲ, ಹಂಗಾಗಿ ಬಿ ಮತ್ತೆ ಡಿ ಹಾಕ್ಲಿಲ್ಲ. ವಿದ್ಯಾರ್ಥಿಗಳು 2-3 ಕೆಟಗರಿಯ ವಿದ್ಯಾರ್ಥಿಗಳು ಈಗ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ತಾವು ಭಾಗವಹಿಸಿದ್ದೀರಾ. ಕೆಲವರು ಮೆಡಿಕಲ್ಲು ಡೆಂಟಲ್ಲು ಆಯುಷ್ ನೋಡಿ ನಂತರ ನಾವು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋರಿದ್ದೀರಾ. ಕೆಲವು ವಿದ್ಯಾರ್ಥಿಗಳು ಕೇವಲ ನಂದು ಇಂಜಿನಿಯರಿಂಗ್ ಇತ್ತು, ವೆಟರ್ನರಿದಿತ್ತು, ಅಗ್ರಿಕಲ್ಚರ್ದಿತ್ತು, ನನಗೆ ಮೆಡಿಕಲ್ಗೆ ಡೆಂಟಲ್ಗೆ ಏನ್ ಸಂಬಂಧ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಇದ್ದೀರಾ. ಬಹುತೇಕ ನಮ್ಮಲ್ಲಿ 1,000 ಕೋರ್ ಬ್ರಾಂಚ್ ಇಂದು ಇಂಜಿನಿಯರಿಂಗ್ ಸೀಟ್ಗಳು ಮೇ ಬಿ ಆಪ್ಷನ್ ಎಂಟ್ರಿ ತಾವ್ ಯಾರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಲಾಟ್ ಆಗಿಲ್ಲ. ಉಳಿದಂತೆ ಬಹುತೇಕ ಸೀಟ್ಗಳು ಅಲಾಟ್ ಆಗಿದೆ. ನಾವೇನ್ ಆಫರ್ ಮಾಡಿದ್ವಿ ಅಷ್ಟು ಅಲಾಟ್ ಆಗಿದೆ. ಈಗ ಏನಪ್ಪಾ ಮಾಡ್ಬೇಕು, ನಾನು 10 ದಿವಸ ನಿಮ್ಗೆ ಸಮಯ ಕೊಡ್ತಾ ಇದ್ದೀನಿ. 10 ದಿವಸ 24 ಜುಲೈ 2026 5 ತನಕ ನಾನೀಗ ಫೈನಲ್ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿ ನಿಮ್ಗೆ ಸಮಯ ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದೀರಾ, ಕೆಲವರಿಗೆ ಸೀಟು ಸಿಕ್ಕಿರುವಂತವ್ರು ಏನಿದ್ದೀರಾ, ತಮ್ಗೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ನೀವು ಫಲಿತಾಂಶದ ನಂತರ. ಇದು ಮೊದಲ ಸುತ್ತಿನ ಫಲಿತಾಂಶ ಇದೆ. ಜೊತೆಗೆ ಈ ಹಿಂದೆ ಏನಾಗ್ತಾ ಇತ್ತು, ನಮ್ಗೆ 2ನೇ ರೌಂಡ್ ಅಲ್ಲಿ ವಿಶೇಷ ಕೋಟದಲ್ಲಿ ರಿಸರ್ವ್ ಆಗಿರುವಂತಹ ಸೀಟ್ಗಳನ್ನ ನಾವು ಕನ್ವರ್ಟ್ ಮಾಡ್ತಿದ್ವಿ. ಈ ಬಾರಿ ನಾವು ಸರ್ಕಾರದಲ್ಲಿ ಆರಂಭದಿಂದನೂ ಇದು ಚರ್ಚೆ ಮಾಡಿ ಮೊದಲ ಸುತ್ತಿನಲ್ಲೇನೆ ನಾವು ಕನ್ವರ್ಟ್ ಮಾಡಿದ್ವಿ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತದ್ದು ರಿವೈಸ್ಡ್ ಲಿಸ್ಟ್ ಆಗಿದ್ದಕ್ಕೋಸ್ಕರ ನಾವು ಸ್ಪೋರ್ಟ್ಸ್ ಅನ್ನು ಮಾತ್ರ ತೆಗೆದಿಟ್ಟಿದೀವಿ. ಉಳಿದಂತಹ ಎಲ್ಲಾ ಕೆಟಗರಿಯ ಎಲ್ಲ ವಿಶೇಷ ಕೆಟಗರಿ ಸೀಟ್ಗಳನ್ನ ಉಳಿದ್ರೆ ಫಸ್ಟ್ ಅಲಾಟ್ ಮಾಡುವಾಗ ಮ್ಯಾಕ್ಸಿಮಮ್ ಏನು ವಿಶೇಷ ಕೆಟಗರಿ ವಿದ್ಯಾರ್ಥಿಗಳಿದ್ದಾರೆ ಅವ್ರಗಳಿಗೆ ಹಂಚಿಕೆ ಮಾಡ್ಲಾಗುತ್ತೆ. ಮಾಡಿ ಸಹ ಇನ್ನೂ ಏನಾದ್ರು ಸೀಟ್ ಉಳಿತು ಅಂತಂದ್ರೆ ಅದನ್ನ ನಾವು ಕನ್ವರ್ಟ್ ಮಾಡಿ ಅಲಾಟ್ ಮಾಡಿದೀವಿ. ಓಕೆ, ಇದು ನಮ್ಮ ಒಂದು ಫಲಿತಾಂಶ ಪ್ರಕಟ ಆಗಿರೋ ಹಿನ್ನೆಲೆ ನಾನು ನಿಮಗೆ ಹೇಳಿದ್ದೀನಿ.